ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶಾವಿಗೆ ಮತ್ತು ಕಾಯಿ ಹಾಲು ಯಾವ ಥರ ಮಾಡೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಫಸ್ಟು 2 ಉಂಡೆ ಬೆಲ್ಲ ಕರಗ್ಸೋಕ್ಕೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಕಡಲೆ ಬೀಜ ನೀಟಿಗೆ ಹುರಿದಿಟ್ಕೋಬೇಕು. ಹಾಗೆ ಹುಚ್ಚೆಳ್ಳು ಅಂತ ಬರುತ್ತೆ, ನೀವು ನೋಡಿದ್ದೀರಾ ಅನಿಸುತ್ತೆ, ಇಲ್ಲ ಅಂದರೆ ಶಾಪಲ್ಲಿ ಸಿಗುತ್ತೆ, ಕೇಳಿ ನೋಡಿ. ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಇವಾಗ ಫಸ್ಟು ಹುಚ್ಚೆಳ್ಳನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಫೈನ್ ಪೌಡರ್ ಆಗಿ ಏನು ಮಿಕ್ಸ್ ಮಾಡೋದೇನು ಬೇಕಾಗಿಲ್ಲ ಅನಿಸುತ್ತೆ. ಮೀಡಿಯಮ್ ಆಗಿದ್ದರೂ ಓಕೆ. ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ. ಏನಕ್ಕೆ ಪೌಡರ್ ಮಾಡ್ತಿದ್ದೀವಿ ಅಂತ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ, ವೆಯ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ. ಇದನ್ನು ಇವಾಗ ಸಪ್ರೇಟ್ ಬೌಲ್ಗೆ ಹಾಕಿ ಇಟ್ಕೊಳ್ಳೋಣ. ಈ ಥರ ಪೌಡ್ರ್ ಆದರೆ ಸಾಕು. ಈಗ ಅದೇ ಜಾರ್ಗೆ ಸ್ವಲ್ಪ ಕಡಲೆನೂ ಸಹ ನೀಟಿಗೆ ಪೌಡ್ರ್ ಮಾಡಿ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳೋದು. ಈ 2 ಪೌಡರ್ ಲಾಸ್ಟಿಗೆ ತಿನ್ನಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಹಾಗೆ ಇವಾಗ ಒಂದು ಪಾತ್ರೆಯಲ್ಲಿ ಶಾವಿಗೆ ಮಾಡೋಕ್ಕೆ ಸ್ವಲ್ಪ ಅಕ್ಕಿ ಹಾಕ್ತಿದ್ದೀವಿ. ಅಕ್ಕಿನ ಇವಾಗ ನೀಟಿಗೆ ತೊಳ್ಕೊಬೇಕು. 2 ಟೈಮ್ಸ್ 3 ಟೈಮ್ಸ್ ನೀಟಾಗಿ ಪೌಡ್ರ್ ಆಗೋ ಥರ ತೊಳ್ಕೊಂಡು ಇವಾಗ ಇದನ್ನು ನೀರು ಹಾಕ್ಬಿಟ್ಟು, ನೀವು ಎಷ್ಟು ಶಾವಿಗೆ ಅಂದರೆ ಮುದ್ದೆ ಮಾಡ್ತೀವಲ್ಲ ಸ್ಟಾರ್ಟಿಂಗು, ಎಷ್ಟು ಜನಕ್ಕೆ ಆಡೋಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ನೀರು ಹಾಕ್ಕೋಬೇಕು. ಇಲ್ಲಿ ಸುಮಾರು ನಾವು ಮಾಡ್ತಾ ಇರೋದು 5ರಿಂದ 6 ಆಗ್ಬೋದು, ಇಲ್ಲಾಂದರೆ ಚಿಕ್ಕದಾದರೆ 5 ಮುದ್ದೆ ಆಗೋಷ್ಟು ಮಾಡ್ತಾಯಿದ್ದೀವಿ. ನೋಡಿ ಇವಾಗ ಕುದೀತಿದೆ. ಇವತ್ತು ಅದಕ್ಕೆ ಸ್ಪೆಷಲ್ಲಾಗಿ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದಾರೆ ಅಮ್ಮ. ಅದನ್ನು ಸುಮ್ಮನೆ ಜಸ್ಟ್ ಕ್ಯಾಪ್ಚರ್ ಮಾಡಿದೆ. ಇವಾಗ ಅಕ್ಕಿ ಸ್ವಲ್ಪ ಬೇಯ್ತಾ ಇದೆ, ಇನ್ನೂ ಚೆನ್ನಾಗಿ ಬೇಯಬೇಕು. ಆಮೇಲಿಂದ ಇದಕ್ಕೆ ರಾಗಿ ಹಿಟ್ಟು ಹಾಕ್ತಿದ್ದಾರೆ. ಇವತ್ತು ಅಮ್ಮ ಅಕ್ಕಿ ಮತ್ತು ರಾಗಿ ಹಿಟ್ಟು 2 ಮಿಕ್ಸ್ ಮಾಡಿ ಶಾವಿಗೆ ಒತ್ತುತ್ತಿರೋದು. ನೀವು ಬೇಕಾದರೆ ಸಪ್ರೇಟ್ ರಾಗಿದು ಮಾಡ್ಕೋಬೋದು, ಇಲ್ಲಾಂದರೆ ಸಪ್ರೇಟ್ ಅಕ್ಕಿದು ಮಾಡ್ಕೋಬೋದು. 2 ಸಹ ಸಖತ್ತಾಗಿ ಇರುತ್ತೆ ಟೇಸ್ಟು. ಇವಾಗ ಇದನ್ನು ಮುದ್ದೆ ಮಾಡೋ ರೀತಿಯಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಅಷ್ಟು ಹಿಟ್ಟು ಹಾಕ್ಕೊಂಡು ನೀಟಿಗೆ ಕಲಿಸ್ಕೋಬೇಕು. 1 ವೀಕ್ ಆಯಿತು ಅನಿಸುತ್ತೆ. 1 ವೀಕ್ ಬಿಫೋರು ತಲೆಕಾಲು ಸಾಂಬಾರು ರೆಸಿಪಿ ಹಾಕಿದ್ದೆ, ಅದಕ್ಕಂತೂ ತುಂಬಾ ಚೆನ್ನಾಗಿ ವ್ಯೂಸ್ ಹೋಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಮುಂದೆ ಬರೋ ವೀಡಿಯೋಸು ಇನ್ನೂ ಚೆನ್ನಾಗಿರೋ ಥರ ಟ್ರೈ ಮಾಡ್ತೀನಿ, ನೋಡ್ಕೊತೀನಿ. ಇವಾಗ ಮುದ್ದೆ ಕಟ್ತಾ ಇದ್ದಾರೆ ಅಮ್ಮ. ನೀಟಿಗೆ ಕೂಡಿಸ್ಬಿಟ್ಟು ಗಂಟಿಲ್ದ ಹಾಗೆ ಮುದ್ದೆ ಕಟ್ಟಿ, ಇದು ಚಕ್ಲಿ ಒತ್ತ ಒಳ್ಳಿರುತ್ತಲ್ಲ ಅದರಲ್ಲಿ ಹಾಕ್ತಾಯಿದ್ದಾರೆ. ಅದರಲ್ಲಿ ಶಾವಿಗೆ ಯಾವ ಥರ ಬರುತ್ತೆ ಅದ್ರ ಪ್ಲೇಟ್ ಹಾಕ್ಕೊಂಡು ಒತ್ತುತ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಶಾವಿಗೆ. ಬಿಸಿ ಇದ್ದಾಗಲೇ ಒತ್ತು ಬಿಡಬೇಕು, ಇಲ್ಲಾಂದರೆ ತಣ್ಣಗಾದರೆ ಶಾವಿಗೆ ಕೆಳಗಡೆ ಉದ್ರಲ್ಲ. ಸೊ ಚೆನ್ನಾಗಿ ಬಿಸಿ ಇರಬೇಕಾದ್ರೆ ಒತ್ಕೊಳ್ಳಿ. ಇವಾಗ ಇನ್ನೇನು ಶ್ರಾವಣ ಅಲ್ವಾ, ಇನ್ನು ಬರೀ ಸ್ವೀಟ್ಗಳ ಹಬ್ಬ. ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ವೀಟ್ ಮಾಡ್ತಾ ಇರ್ತಾರೆ. ಶ್ರಾವಣ ಇರೋದಕ್ಕೆ ಹಬ್ಬಗಳು ಬರ್ತಾ ಇರುತ್ತೆ. ಚೆನ್ನಾಗಿ ಸ್ವೀಟ್ದೇ ಹಬ್ಬ ಇನ್ಮೇಲಿಂದ ನಮ್ಮ ಮನೆಯಲ್ಲಿ. ನೋಡಿ ಶಾವಿಗೆ ಒತ್ತಿದ್ದಾರೆ, ಚೆನ್ನಾಗಿ ಬಂದಿದೆ. ಈ ಶಾವಿಗೆಗೆ ಕಾಂಬಿನೇಷನ್ನು ಕಾಯಿ ಹಾಲು ಯಾವ ಥರ ಮಾಡೋದು ಅಂತ ಇವಾಗ ಹೇಳ್ಕೊಡ್ತೀನಿ. ಇವಾಗ ಬೆಲ್ಲ ಕರಗ್ಸೋಕ್ಕಿಟ್ಟಿದ್ದೀವಲ್ಲ ಅದನ್ನು ಜಾಲದಲ್ಲಿ ಸೋಸ್ಕೊತಿದ್ದಾರೆ, ಯಾಕಂದರೆ ಏನಾದರೂ ಗಲೀಜಿರುತ್ತಲ್ಲ ಬೆಲ್ಲದಲ್ಲಿ, ಅದಕ್ಕೆ. ಇವಾಗ ಹುರ್ದು ಸಿಪ್ಪೆ ತಕ್ಕೊಂಡಿರೋ ಕಡಲೆ ಬೀಜ ಮತ್ತು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಎಲ್ಲ ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೆ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಫ್ಲೇವರು ಸಖತ್ತಾಗಿರುತ್ತೆ. ಹಾಗೆ ಸ್ವಲ್ಪ ಗಸಗಸೆ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಕಾಯಿ ಹಾಲಿಗೆ ಗಸಗಸೆ ಹಾಕ್ಕೊಂಡ್ರೆ. ಇದಕ್ಕೆ ನೀರು ಹಾಕೋಂಗಿಲ್ಲ, ಅದ್ರ ಬದಲಿಗೆ ನಾವು ಸೋಸ್ಕೊಂಡಿರೋ ಬೆಲ್ಲದ ನೀರು ಇರುತ್ತಲ್ಲ ಅದನ್ನೇ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಫೈನ್ ಪೇಸ್ಟಾಗಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ನೋಡಿ ಇಷ್ಟು ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಕಾಯಿ ಹಾಲಿಗೆ ಬೆಲ್ಲದ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದಾರೆ. ಈ ಥರ ಬರುತ್ತೆ. ಇವಾಗ ಫುಲ್ ಬೆಲ್ಲದ ನೀರು ಹಾಕ್ಕೊಂಡು ಈ ಥರ ಕಾಯಿ ಹಾಲು ಅಥವಾ ಕಾಯಿ ರಸ ಅಂತಾರೆ ಒಬ್ಬೊಬ್ಬರು, 2 ಓಕೆ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ಮಾಡೋದೊಂದೇ ಬಾಕಿ. ನೋಡಿ ಹುರ್ಗಡ್ಲೆ ಪುಡಿ ಹಾಗೆ ಹುಚ್ಚೆಳ್ಳು ಪುಡಿ, ಶಾವಿಗೆ ರೆಡಿಯಾಗಿದೆ. ಇದು ಕಾಂಬಿನೇಷನ್ನು ಕಾಯಿ ಹಾಲು. ಇವಾಗ ಊಟ ಮಾಡಿದ್ರೆ ಸೇರಿಸ್ಕೊಂಡು ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಇದೇ ಥರ ನೀವು ತುಂಬ ಖುಷಿಪಟ್ಟು ತಿಂತೀರ. ಫಸ್ಟು ಶಾವಿಗೆ, ಅದ್ರ ಮೇಲೆ ಹುರ್ಗಡ್ಲೆ ಪೌಡರು, ಹಾಗೆ ಸ್ವಲ್ಪ ಹುಚ್ಚೆಳ್ಳು ಪುಡಿ ಹಾಕ್ಕೊಂಡು ಇದ್ರ ಮೇಲೆ ಕಾಯಿ ಹಾಲು ಅಥವಾ ಕಾಯಿ ರಸ ಹಾಕ್ಕೊಂಡು ತಿಂತಾಯಿದ್ರೆ
ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.